ಇಂಡಿಯಾ ಮೈತ್ರಿಕೂಟದ ಔತಣಕೂಟದಲ್ಲಿ ಸಿದ್ದರಾಮಯ್ಯನವರು ಹೌದು ದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೆರಳಿದ್ದಾರೆ. ಅದು ಅವರೊಬ್ಬರೇ, ಡಿ.ಕೆ. ಶಿವಕುಮಾರ್ ಹೋಗ್ತಾ ಇಲ್ಲ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಡಿನ್ನರ್ ಮೀಟಿಂಗ್ನಲ್ಲಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ನಿವಾಸದಲ್ಲಿ ಇಂಡಿಯಾ ಮೈತ್ರಿಕೂಟ ಅಂದರೆ ಬಿಜೆಪಿ NDA ವಿರುದ್ಧದ ಇಂಡಿಯಾ ಮೈತ್ರಿಕೂಟದ ನಾಯಕರಿಗೆ ಆ ಒಂದು ಭೋಜನಕೂಟವನ್ನು ಡಿನ್ನರ್ ಮೀಟಿಂಗನ್ನು ಆಯೋಜನೆ ಮಾಡಲಾಗಿದೆ. ಈ ಮೀಟಿಂಗ್ಗೆ CM ಸಿದ್ದರಾಮಯ್ಯನವ್ರನ್ನ ರಾಹುಲ್ ಗಾಂಧಿ ಕರೆದಿದ್ದಾರೆ. ಬನ್ನಿ ಸಿದ್ದರಾಮಯ್ಯನವರೇ ಅಂತ. ಯಾಕಂದರೆ ಕಳೆದ ತಿಂಗಳು ಒಂದು ಭೇಟಿ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋಕೆ ಕೊಟ್ಟಿರ್ತಾರೆ, ಆದರೆ ಅವಕಾಶನೇ ಕೊಟ್ಟಿರಲ್ಲ ರಾಹುಲ್ ಗಾಂಧಿಯವರು. ಅದು ಭಾಳಷ್ಟು ಚರ್ಚೆ ಗ್ರಾಸ ಆಗಿತ್ತು. ಸೊ ಈಗ ಅದಕ್ಕೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರನ್ನ ಕರೆದು ಡಿನ್ನರ್ನಲ್ಲಿ ಭಾಗಿಯಾಗಿ ಕೇಳ್ಕೊಂಡಿದ್ದಾರೆ. ಹಾಗಾಗಿ ದೆಹಲಿಗೆ ಹೊರಟಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವ್ರನ್ನ ತೊಡಗಿಸಿಕೊಳ್ಳುವಂತೆ ಹೈಕಮಾಂಡ್ ಈಗಾಗಲೇ ಕೇಳ್ತಾ ಇತ್ತು. ತನ್ನ ಸ್ವತಃ ಸತೀಶ್ ಜಾರಕಿಹೊಳಿ ಹೇಳಿದೆ, ಕರೆದಿದ್ರು ಅವರು ಅಂತ. ಅಂದರೆ ಪದೇ ಪದೇ AICC ಮಟ್ಟದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವರು ಭಾಗಿಯಾಗ್ತಾರದು ನೋಡಿದ್ರೆ ಒಂದು ತಿಂಗಳ ಅಂತರದಲ್ಲಿ ಇದು 3ನೇ ಕಾರ್ಯಕ್ರಮ. ಹೈಕಮಾಂಡ್ನಿಂದ ಸಿದ್ದರಾಮಯ್ಯ ವರ್ಚಸ್ಸು ಅನುಭವ ಬಳಕೆ ಮಾಡ್ಕೊಳ್ಳೋ ಲೆಕ್ಕಾಚಾರ ಇದ್ದಂಗಿದೆ. ಜೊತೆಗೆ ಆಗಸ್ಟ್ 8ನೇ ತಾರೀಕು ಅಂದರೆ ಬೆಂಗಳೂರಲ್ಲಿ ಮತಗಳ್ಳತನ ವಿರುದ್ಧ ಹೋರಾಟ ಇದೆ. ಅದರ ಸಿದ್ಧತೆಯಿಂದಲೇ ದೆಹಲಿಗೆ ಡಿ.ಕೆ. ಶಿವಕುಮಾರ್ ಹೋಗಲಿಲ್ಲ, ಬರೀ ಸಿದ್ದರಾಮಯ್ಯವರು ಹೋಗಿದ್ದಾರೆ. ರಾಹುಲ್ ಗಾಂಧಿ ಆಹ್ವಾನ ಕೊಟ್ಟ ಹಿನ್ನೆಲೆ ದೆಹಲಿಗೆ ಸಿದ್ದರಾಮಯ್ಯ ತೆರಳಿದ್ದಾರೆ. ಔತಣಕೂಟದ ನೆಪದಲ್ಲಿ ರಾಹುಲ್ ಗಾಂಧಿ ಅವ್ರ ಜೊತೆ ಸಂಪುಟ ಪುನರ್ರಚನೆ, MLCಗಳ ನೇಮಕ, ನಿಗಮ ಮಂಡಳಿ ನೇಮಕಾತಿ ಬಗ್ಗೆ ಕೂಡ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಆಪ್ತರ ಆಯ್ಕೆಗೆ ಮನವಿ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಸಿದ್ದರಾಮಯ್ಯ ಟೀಮ್ ಅಂಡ್ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ಸಿಗರ ಟೀಮ್ ಅಂದರೆ ಇದು DK ಟೀಮ್ ಮತ್ತು ಸಿದ್ದರಾಮಯ್ಯ ಟೀಮ್ ನಡುವೆ ಸಂಘರ್ಷ ಆಗ್ತಾ ಇದೆ. ಈ ವೇಳೆ ಸಿದ್ದರಾಮಯ್ಯನವರ ರಾಹುಲ್ ಗಾಂಧಿ ಕರೆದಿರ್ತಕ್ಕಂಥದ್ದು ಬಹಳಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ನವೆಂಬರ್ಗೆ CM ಆಗ್ತೀನಿ ಅನ್ನೋದು DK ಶಿವಕುಮಾರ್ ಅವರ ಆಸೆ, ಉದ್ದೇಶ, ಗುರಿ, ನಂಬಿಕೆ. ಆದರೆ ನಾನೇ 5 ವರ್ಷ ಅನ್ನೋದು ಘಂಟಾಘೋಷವಾಗಿ ಸಿದ್ದರಾಮಯ್ಯವ್ರು ಹೇಳ್ತಿದ್ದಾರೆ. ಈ ಗ್ಯಾಪಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಮುಖ್ಯಮಂತ್ರಿ ಆಗಲೂಬಹುದು ಅನ್ನೋ ಚರ್ಚೆಗಳಿದೆ. ಹೀಗಾಗಿ ನೋಡಬೇಕು, ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯವ್ರು ಅನಿವಾರ್ಯವೇ ಅನ್ನೋದಕ್ಕಿಂತ ಇಲ್ಲಿ ರಾಜ್ಯದ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕಾರಣಕ್ಕಾದರೂ ಸಿದ್ದರಾಮಯ್ಯವ್ರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕಾಗತ್ತೆ ಅನ್ನೋದು ಕೆಲವರ ಲೆಕ್ಕಾಚಾರ. ಗೊತ್ತಿಲ್ಲ ಅದೇನಾಗತ್ತೆ ಅಂತ. ತಾವೇನು ಹೇಳ್ತೀರಿ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ಬೇಕಾ? ಸಿದ್ದರಾಮಯ್ಯನವರ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗಿದೆಯಾ? ಅಥವಾ ಕರ್ನಾಟಕದಲ್ಲಿ ಗೊಂದಲ ಆಗಬಾರ್ದು, ಅಧಿಕಾರ ಹಸ್ತಾಂತರ ಸರಾಗಾಗಲಿ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವ್ರನ್ನ ಕರೀತಿದ್ದಾರಾ? ಮುಖ್ಯಮಂತ್ರಿ ಬದಲಾಗಬೇಕಾ? ಬದಲಾಗೋದಾರ ಯಾರಾಗಬೇಕು ಮುಖ್ಯಮಂತ್ರಿ? DK ಶಿವಕುಮಾರ್ ಅವರ ಮತ್ಯಾರು? ಕಾಮೆಂಟ್ ಮಾಡಿ. ಧನ್ಯವಾದ.